ಪೊಲೀಸರಿಂದಲೇ ಗೃಹಿಣಿ ಮೇಲೆ ದೌರ್ಜನ್ಯ ಎಸಗಿರುವ ಗಂಭೀರ ಆರೋಪ ಕೇಳಿಬಂದಿದೆ. ವಿಚಾರಣೆಗಾಗಿ ಮಹಿಳೆಯನ್ನ ಕರೆತಂದು ಬೀದಿಗೆ ತಳ್ಳಿದ ಖಾಕಿ. ಬೆಂಗಳೂರಿನ HSR ಪೊಲೀಸರ ಮೇಲೆ ಮಹಿಳೆ ಇಂಥದ್ದೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನೋಡಿ, ಈಕೆಗೆ ಪ್ರತಿನಿತ್ಯ ಅವರ ಅತ್ತೆ ಮತ್ತು ಮಾವ ವರದಕ್ಷಿಣೆ ಕಿರುಕುಳವನ್ನ ನೀಡ್ತಾ ಇದ್ರಂತೆ. ಇನ್ನು ಮಹಿಳೆಯನ್ನ ಮನೆಯಿಂದ ಹೊರದಬ್ಬೋದಕ್ಕೂ ಕೂಡ ಅತ್ತೆ ಮಾವ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಇನ್ನು ಅತ್ತೆ ಮಾವನ ಜೊತೆ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ ಎಂಬ ಗಂಭೀರ ಆರೋಪವನ್ನ ಈಕೆ ಮಾಡ್ತಿದ್ದಾರೆ. ಮಹಿಳೆಗೆ ಮನೆಯಿಂದ ಹೊರದಬ್ಬಲು ಅತ್ತೆ ಮಾವ ಪ್ಲಾನ್ ಮಾಡಿಕೊಂಡಿದ್ದು, ಅದರಲ್ಲಿ ಪೊಲೀಸರು ಕೂಡ ಶಾಮೀಲಾಗಿದ್ರು. ಪೊಲೀಸರ ಸಹಾಯದಿಂದ ಸೊಸೆಯನ್ನ ಹೊರ ಹಾಕಿದ ಅತ್ತೆ ಮಾವ ಅಂತ ಹೇಳಲಾಗ್ತಾ ಇದೆ. ರಾತ್ರಿ 10 ಗಂಟೆವರೆಗೂ ಕೂಡ ಠಾಣೆಯಲ್ಲಿ ಅಕ್ರಮವಾಗಿ ಆಕೆಯನ್ನ ಬಂಧಿಸಲಾಗಿತ್ತಂತೆ. ಇನ್ನು ಮಾಧ್ಯಮಗಳ ಕ್ಯಾಮೆರಾವನ್ನ ಕಂಡು ಪೊಲೀಸರು ತಮ್ಮ ವರಸೆಯನ್ನ ಬದಲಾಯಿಸಿದ್ದಾರೆ. ಇನ್ನು ನಿಲ್ಲಲು ನೆಲೆ ಇಲ್ಲದೆ ಬೀದಿಗೆ ಬಿದ್ದ ಗೃಹಿಣಿ ಚಂದನ ಈಗ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಮದುವೆಯಾಗಿ 4 ತಿಂಗಳು ಅನ್ಯೋನ್ಯವಾಗಿ ಇದ್ರಂತೆ ದಂಪತಿ. ಸಾಗರ್ ಹಾಗೆ ತಂದೆ ಮಂಜುನಾಥ್ ರೆಡ್ಡಿ ಮತ್ತು ತಾಯಿ ರೇಣುಕಮ್ಮರಿಗೆ ಹಣದಾಸೆ ಹೆಚ್ಚಾಗಿ ನಿತ್ಯವೂ ಕೂಡ ಕಿರುಕುಳವನ್ನು ನೀಡ್ತಾ ಇದ್ರಂತೆ. ಹಣ ಒಡವೆ ತರಬೇಕು ಅಂತ ಹೇಳಿ ತರದೇ ಇದ್ದಿದ್ದಕ್ಕೆ ಮಗನನ್ನ ಕೂಡ ಬಚ್ಚಿಟ್ಟಿದ್ರಂತೆ ಅತ್ತೆ ಮಾವ. ಇದೀಗ ಸೊಸೆಯನ್ನ ಕೂಡ ಹೊರದಬ್ಬಿದ್ದಾರೆ. ಇದರಲ್ಲಿ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ ಅಂತ ನೊಂದ ಗೃಹಿಣಿ HSR ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಮಗಳ ಪ್ರತಿಭಟನೆಗೆ ತಾಯಿ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ನಿಮ್ಮ ಪಾಡಿಗೆ ನೀವು ಹೋಗಿ ಮನೆಗೆ, ದೌರ್ಜನ್ಯವಾಗಿ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಹೋಗಿ ಮನೆಗೆ. ನಮ್ಮ ಅಣ್ಣ ಯಾರು ಅಂದರೆ ವಿನಯ್ ಅಂತ, ನಮ್ಮ ದೊಡ್ಡಪ್ಪ ಮಗ, ಅವ್ರು ಕರ್ಕೊಂಡು ಹೋಗ್ಬಿಡ್ಬೇಕಂತ ಸರ್. ಇವ್ರು ಕರ್ಕೊಂಡ್ಬಂದ್ಬಿಟ್ಟು ನಾವೇನು ತಪ್ಪು ಮಾಡಿಲ್ಲ ಸರ್. ಇವ್ರು ದೌರ್ಜನ್ಯವಾಗಿ ಕರ್ಕೊಂಡ್ಬಂದ್ಬಿಟ್ಟು ವಿಚಾರಣೆ ಇರೋದು 2ನೇ ತಾರೀಕು ವಿಚಾರಣೆ ಇರಬೇಕಾದ್ರೆ ಇವತ್ತು ದೌರ್ಜನ್ಯವಾಗಿ ಕರ್ಕೊಂಡ್ಬಂದ್ಬಿಟ್ಟು ನಾವು ಕರ್ಕೊಂಡೋಗಿ ಬಿಡಲ್ಲ ಮಾತು ಕೊಟ್ಟಿದ್ದಾರೆ ಸರ್. ಅವರು ಎಸ್ ಐ ಮಾತು ಕೊಟ್ಟಿದ್ದಾರೆ, ನಾನು ಕರ್ಕೊಂಬಂದು ಬಿಡ್ತೀನಿ ಮನೆ ಒಳಗಡೆ, ನನ್ನ ಜವಾಬ್ದಾರಿ, ನನ್ನ ಬಾಮ ಅಂತ 4-5 ಸತಿ ಮಾತು ತಗೊಂಡೆ ನನ್ನ ಮನೆಯಿಂದ ಆಚೆ ಇಟ್ಟಿದ್ದು ಸರ್ ಕಾಲ್ನ. ಇವಾಗ ನಾನು ಬಿಡಲ್ಲ ಅಂತಿದ್ದಾರೆ. ಏನ್ ನ್ಯಾಯ ಸರ್ ಇದು? ಅಂದ್ರೆ ಈಗ ವಾಪಸ್ ಮನೆಗೆ ಹೋಗದ ಸರ್, ಇವಾಗ ಟೈಮ್ 11 ಗಂಟೆ ಆಗ್ತಾ ಬರ್ತಾ ಇದೆ ಸರ್. ಇವತ್ತವರು ಏನ್ ರೆಸ್ಪಾನ್ಸ್ ಇಲ್ಲ ಸರ್. ಮಾತು ಮಾರಿಸ್ತಾ ಇದಾರೆ ಸರ್. ಆಗ್ಲಿಂದ ಮಾತು ತಿರುವಾಕೊಂತ ಇದಾರೆ. ನಾನು ಆ ತರ ಹೇಳಿದ್ರೆ ಈ ತರ ಸರ್ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ವರದಕ್ಷಿಣೆ ಕಿರುಕುಳ ನಡೀತಾ ಇದೆಯಾ ಅನ್ನೋದೇ ಒಂದು ಆಶ್ಚರ್ಯಕರ ಅಂತಲೇ ಹೇಳಬಹುದು. ಅಂಥದ್ದೊಂದು ಘಟನೆ ನಡೆದಿದ್ದು ಅತ್ತೆ ಮಾವ ಸೊಸೆಯನ್ನ ಹೊರದಬ್ಬಿದ್ದಾರೆ. ಅವರಿಗೆ ಪೊಲೀಸರು ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಮಹಿಳೆ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್. ಖಂಡಿತ ಮಧು, ನೀವು ಹೇಳಿದ ಅಕ್ಷರಶಃ ಸತ್ಯ ಅಂತಾನೆ ಹೇಳ್ಬೋದು. ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ವರದಕ್ಷಿಣೆ ವಿವಾದ ಅಥವಾ ವರದಕ್ಷಿಣೆ ಕಿರುಕುಳ ತಪ್ಪಿಲ್ಲ ಅಂತಾನೆ ಹೇಳ್ಬೋದು. ಅದು ಪ್ರತಿ ಉಳ್ಳವರಲ್ಲೇ ಈ ಒಂದು ವರದಕ್ಷಿಣೆ ಕಿರುಕುಳ ಹೆಚ್ಚುತ್ತಲೇ ಇದೆ ಅಂತಾನೆ ಕೂಡ ಹೇಳಿದ್ರು ಕೂಡ ತಪ್ಪಾಗಲಾರದು. ನಿನ್ನೆ ರಾತ್ರಿ ಕೂಡ ಇದೇ ಒಂದು ಪ್ರಕರಣ HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ವಿಚಾರಣೆ ಮಾಡುವ ನೆಪದಲ್ಲಿ ಮೊಬೈಲ್ ಅನ್ನು ಕಸಿದುಕೊಂಡು ಪೊಲೀಸ್ ಠಾಣೆಗೆ ಕರೆತಂದಂತಹ ಗೃಹಿಣಿಯನ್ನ ಕರೆತಂದಂತಹ HSR ಲೇಔಟ್ನ ಪೊಲೀಸರು ನಿನ್ನೆ ರಾತ್ರಿ 10 ಗಂಟೆವರೆಗೂ ಕೂಡ ಸುಮ್ಮನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿ 10 ಗಂಟೆ ನಂತರ ತನ್ನ ಮನೆಗೆ ತೆರಳುವಂತ ಸೂಚಿಸಿರ್ತಕ್ಕಂಥದ್ದು. ಆದ್ರೆ ಆ ಪೊಲೀಸರ ಗೃಹಿಣಿಯನ್ನ ಮನೆಯಿಂದ ಆಚೆ ಕರೆತಂದ ತಕ್ಷಣ ಅವರ ಅತ್ತೆ ರೇಣುಕಮ್ಮ ಮತ್ತೆ ಮಾವ ಮಂಜುನಾಥ್ ರೆಡ್ಡಿ ಅವರು ಮನೆಯನ್ನ ಲಾಕ್ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈಗಾಗಲೇ ಇವರಿಗೆ 2 ವರ್ಷಗಳಿಂದನೂ ಕೂಡ ವರದಕ್ಷಿಣೆ ಕಿರುಕುಳ ಚಂದನಾಗೆ ನೀಡ್ತಾ ಇದ್ರು. ಆದ್ರೆ ಅದನ್ನ ಸಹಿಸದೆ ಚಂದನ ಕೂಡ ಆಗಾಗ ಮನೆಯಲ್ಲಿ ಕೂಡ ಸಣ್ಣ ಪುಟ್ಟ ತೊಂದರೆಗಳು ಮತ್ತೆ ಜಗಳ ಕೂಡ ಆಗ್ತಾ ಇತ್ತು. ಆದ್ರೆ ನಿನ್ನೆ ಪೊಲೀಸರನ್ನ ಶಾಮೀಲು ಮಾಡ್ಕೊಂಡಂತಹ ಮಂಜುನಾಥ್ ರೆಡ್ಡಿ ಮತ್ತು ರೇಣುಕಮ್ಮ ಪೊಲೀಸರ ಶಾಮೀಲು ಮಾಡಿಕೊಂಡು ತನ್ನ ಸೊಸೆ ಚಂದನನ್ನು ಪೊಲೀಸ್ ಸ್ಟೇಷನ್ಗೆ ಸುಮ್ಮನೆ ಸಣ್ಣ ಒಂದು ಯಾವುದೋ ಒಂದು ಕ್ಷುಲ್ಲಕ ವಿಚಾರಣೆ ಮಾಡಬೇಕು ಅಂತ ಹೇಳಿ ಕರೆತಂದು ಈ ಒಂದು ರೀತಿ ಅಮಾನವೀಯವಾಗಿ ನಡ್ಕೊಂಡಿರ್ತಕ್ಕಂಥದ್ದು. ಅದಾದ ನಂತರ 10 ಗಂಟೆ ನಂತರ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಮನೇಲಿ ಯಾರು ಇರಲ್ಲ. ಅದನ್ನ ನೊಂದ್ಕೊಂಡಂತಹ ಮಹಿಳೆ ಪೊಲೀಸ್ ಠಾಣೆ ಮುಂದೆ ನನ್ನನ್ನ ಅದೇ ಮನೆಗೆ ಕರ್ಕೊಂಡು ತಮ್ಮ ಜೀಪ್ ನಲ್ಲಿ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಒಂದು ರೀತಿ ಪ್ರತಿಭಟನೆಗೆ ಕೂತಿರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಕೂಡ ತನ್ನ ತಾಯಿ ಅಂದ್ರೆ
ಚಂದನ ತಾಯಿ ಕೂಡ ತನ್ನ ಮಗಳ ಸಪೋರ್ಟ್ಗೆ ಕೂತು ಅಲ್ಲೇ ಪೊಲೀಸ್ ಠಾಣೆ ಮುಂದೆ ಪ್ರೊಟೆಸ್ಟ್ಗೆ ಕೂತಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಸ್ಥಳಕ್ಕೆ ಬಂದಂತಹ ಅತ್ತೆ ಮಾವ ಮಂಜುನಾಥ್ ರೆಡ್ಡಿ ಮತ್ತು ರೇಣುಕಮ್ಮನ್ನು ಕೂಡ ಒಂದು ರೀತಿಯ ಕ್ಯಾಮೆರಾ ಕಣ್ಣುಗಳು ನೋಡುತ್ತಿದ್ದಂತೆ ವರಸೆ ಬದಲಾಯಿಸಿರ್ತಕ್ಕಂಥದ್ದು. ಆದ್ರೆ ಇದರಿಂದ ಎಚ್ಚೆತ್ತುಕೊಂಡಂತ ಚಂದನ ಮತ್ತು ಅವರ ತಾಯಿ ಕೂಡ ಯಾವುದೇ ಕಾರಣಕ್ಕೂ ನಾವು ಮನೆಗೆ ಹೋಗೋದಿಲ್ಲ, ನಮಗೆ ನ್ಯಾಯ ಬೇಕೇ ಬೇಕು ಅಂತ ಹೇಳಿ ಕೂಡ ಒಂದಷ್ಟು ಹೊತ್ತು ಪೊಲೀಸ್ ಠಾಣೆ ಮುಂದೆ ಕೂತಿರ್ತಕ್ಕಂಥ ಪ್ರಸಂಗ ಕೂಡ ನಡೀತು. ಮಧು. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾರ್ಟ್ ಅಟ್ಯಾಕ್ ಹೋಗಿ 7th ನನ್ನ ಮಗಳು ಇರಬೇಕಾದ್ರೆ ಹೋಗಿದ್ರು. ನಮ್ಮ ಅಣ್ಣವ್ರು 3 ಜನ ಇದ್ದಾರೆ. ಅವ್ರ ಸಮಕ್ಷಮಲ್ಲೇ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ರು. ನನ್ನ ಅವರಿಬ್ರು ಒಂದು ಮಗಳ ಥರ ಬೆಳೆಸ್ಕೊಂಡು ಬಂದರು. ಆಮೇಲೆ ಮದುವೆ ಮಾಡಬೇಕು ಅಂತ ಅವಳು ಇಂಜಿನಿಯರ್ ಎಲ್ಲ ಓದಿಸ್ತೀವಿ. ಆಮೇಲೆ ಎಲ್ಲ ಆದಮೇಲೆ ಎಲ್ಲ ಆದಮೇಲೆ ಮದುವೆ ಫಿಕ್ಸ್ ಆಯಿತು. ನಮ್ಮ ಭಾವ ಅವರಿದ್ರು. ಇವ್ರ ಪರಿಚಯ ನಮ್ಗಿರ್ಲಿಲ್ಲ. ನಮ್ಮ ಊರು ಪಕ್ಕನೇ ಶೆಟ್ಟಳ್ಳಿ ಇವ್ರದ್ದು, ನಮ್ಮದು ಮುರಸೂರು. ಆಮೇಲೆ ಇದಿಲ್ಲ, ಒಳ್ಳೆ ಸಂಬಂಧ, ಓಕೆ ಎಲ್ಲ ಸೆಟ್ಲ್ ಆಗಿದೆಯಲ್ಲ ಅಂದ್ಬಿಟ್ಟು ನಾವು ಇದು ಮಾಡೋದಕ್ಕೆ ನಮ್ಮ ಅಣ್ಣವರೆಲ್ಲ ನಿಂತ್ಕೊಂಡು ಚೆನ್ನಾಗಿ ಮದುವೆ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ರು ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.